ಒಳ್ಳೆ ಕರೆ ಬರ್ತವೆ. ನಂಗೆ ಮುಖ್ಯಸ್ಥರು ಯಾರು ತೋರಿಸು, ಮುಖ್ಯಸ್ಥ ಜೊತೆ ಮಾತಾಡ್ನೆ ನಾನೀಗ. ಇದು ನಮ್ಮ ಎಲ್ಲ ಸಾರಿ ಇದ್ದಿದೆ 2 ಬಿಯರ್ ಹೇಳ್ತಾಳು ಅಡವಳಿದ ಮದುವೆ ಯಾಗ ಅಂತ. ನೆಕ್ಸ್ಟ್ ಈಗ ಅಮೂಲ್ಯನ ಮದ್ವೆಗೆ ಬಂದಿಲ್ಲ ಅಂತ ಹೇಳಿ ಅವಳು ಫುಲ್ ಸಿಟ್ಟಲ್ಲಿ ಇದ್ದಾಳೆ. ಫುಲ್ ಮದ್ವೆ ಓಡಾಟದಲ್ಲಿ ಬಿಸಿ ಇದ್ದಾನೆ. ರಾಮ್ ರಾಮ್ ಎಲ್ಲಕ್ಕೂ ಆಯಲೋ ನಮಸ್ತೆ ನಮಸ್ಕಾರ. ನಾನು ನಿಮ್ಮ ಕೊಡಗಿನ ಪುತ್ರ ಬೆಂಗಳೂರಿನ ಮಿತ್ರ ಯಕ್ಷಿತ್ ಗೌಡಪರಪ್ಪು. ಇಂದು ನನ್ನ ಫ್ರೆಂಡ್ದು ಚಪ್ಪರ ಆಗ್ತಾ ಉಂಟು. ನಾಳೆ ಅವ್ನ ಮದುವೆ ಉಂಟು. ಒಂದು ಚಪ್ಪರಕ್ಕೆ ಹೋಗಿ ನನ್ನ ಜೊತೆಯಲ್ಲಿ ಬೋಪೆ ಉಂಟು. ಹಾಯ್ ಬೋಪೆ. ಹಾಯ್ ಅಮ್ಮ. ಸೊ ಬನ್ನಿ ಪೋಯಿ ಚಪ್ಪರ ತೋರಿಸಿನೇ. ಫೋಟೋಗ್ರಾಫರ್ ನೋಡ್ಬೋದು, ಫುಲ್ ಆಲ್ ಸೆಟ್ ಆಗಿದ್ದಾರೆ. ನಾಚಿಕೆ ಅವ್ರ ಮುಖದಲ್ಲಿದೆ, ಹುಡುಗನ ಮುಖದಲ್ಲಿರಬೇಕು. ನಾಚಿಕೆ ಫೋಟೋಗ್ರಾಫರ್ ಮುಖದಲ್ಲಿದೆ. ಇದು ನಮ್ಮ ಮದುವೆ ಗಂಡು ಪ್ರೇಮ್ ಕುಮಾರ್ ಕಂಚಿಲೆಪ್ಪಾಡಿ. ಆಯ್ ಮಾಡ್ರ ಫ್ಯಾನ್ಸ್ ಎಲ್ಲ ನೋಡ್ತಾಳು. ಅರ್ಶಿಣ ಶಾಸ್ತ್ರ ಎಲ್ಲ ಆಯ್ತು ಈಗ. ಪ್ರೇಮ್ ಹೆಂಗ ಅನ್ಸ್ತಾ ಪರವಾಗಿಲ್ಲ. ಇದು ಲಾಸ್ಟ್ ದಿನ ನಿನ್ನದು ಬ್ಯಾಚುಲರ್ ಲೈಫ್. ಅರ್ಶಿಣ ಶಾಸ್ತ್ರ ಈಗ ಗಂಗೆ ಶಾಸ್ತ್ರ ಆಗ್ತಾ ಉಂಟು. ನಾಳೆಯಿಂದ ನಿನ್ನ ಜೊತೆನೆ ಒಂದು ಗಂಗೆ ಇದ್ದೇವೆ. ಮಾತಾಡ್ಲ ಗಂಗೆ ಬಂದ ಮೇಲೆ ಬರೀ ಇಂತದೆಯ ನೋಡ್ರ. ಅವಂಗೆ ಬೇಜಾರಿಲ್ಲ, ಪಾರ್ವತಿಗೆ ಬೇಜಾರದು. ಅವ ಆಲ್ರೆಡಿ ಕಣ್ಣೀರ್ ಆಗ್ತಾ ಉಂಟು. ಅಯ್ಯೋ ನಂಗೆ ನಾಳೆ ಗಂಟೆ ವೇಟ್ ಮಾಡಕ್ಕಲ್ಲ ಅಂತ. ಯಾರು ಅದೇ ಅದಕ್ಕೆ ಅಡವಳಿ ಆಗ್ಬಿಟ್ಟು. ಸರಿ ಮುಂದುವರಿಸಿ. ಅಡವಳಿ ಏನಾರು ಮಾತಾಡಿ ಅವನ ಬಗ್ಗೆ. ಆಗ ಅದೇನ ಮಾತಾಡ್ತೀನಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಇದು ಪ್ರೇಮ್ ಮದುವೆ ಅಂತ ಹೇಳಕ್ಕನ ಈ ಗಡ್ಡ ಮೀಸೆ ಎಲ್ಲ ಗಡ್ಡ ಹೋಗು ಯಾಕೆ ತೆಗ್ಲೆ. ನಂಗೆ ಮುಖ್ಯಸ್ಥರು ಯಾರು ತೋರಿಸು, ಮುಖ್ಯಸ್ಥ ಜೊತೆ ಮಾತಾಡ್ನೆ ನಾನೀಗ. ಇದು ತಪ್ಪು ಕೆಲಸ. ಇದಕ್ಕೆ ಒಂದು ಫೈನ್ ಹಾಕೋಕು. ಅಲ್ಲಿ ಒಳಗೆ ಶಾಸ್ತ್ರ ಆಯ್ತುಂಟು. ಇವನಿಗೆ ಫೋಟೋಶೂಟ್ ಮಾಡಬೇಕಂತೆ. ಫೋಟೋಶೂಟ್ ಮಾಡುವ ಅಂತೇಳಿ ಕರ್ಕೊಬಂದಿದ್ದಾನೆ ಇವನು. If you check 2 best friends, they will have limited photos. ಈಗ ಕೂಲಿಂಗ್ ಆಗಿ ಬಿಯರ್ಸ್ ಎಲ್ಲ ರೆಡಿ ಉಂಟು. ಕೊಡಗಲ್ಲಿ ಯಾವುದೇ ಫಂಕ್ಷನ್ ಆದರೂ ಇಟ್ ಈಸ್ ಇನ್ಕಂಪ್ಲೀಟ್ ವಿದೌಟ್ ಎಣ್ಣೆ. ಒಳ್ಳೆ ಕರೆ ಬರ್ತವೆ. ನೆನ್ನೆದು ಚಪ್ಪರ ಮುಗಿಸಿ ಈಗ ಮದುವೆಗೆ ಬಂದಿದ್ದೀವಿ. ಇಲ್ಲಿ ಸೆಟ್ ಆಗಿದ್ದಾರೆ. ಒಂದು ಆಯ್ ಮಾಡಿ ಅಲ್ಲ. ಜನ ಸಾಗರ, ಇಲ್ಲಿ ಜನ ತುಂಬಿ ಹೋಗೋಣ ಫುಲ್ಲು. ರೆಸಾರ್ಟ್ ಲೈಕ್ ಉಂಟು. ತುಂಬ ಟೈಮ್ ಆದಮೇಲೆ PUC ಫ್ರೆಂಡ್ಸ್ ಎಲ್ಲ ಮೀಟ್ ಆಯ್ತಿದ್ದೀವಿ. ಅಮೂಲ್ಯ
ಅವರೆಲ್ಲ ಸಿಕ್ಕಿದ್ರು. ಜನಸಾಗರ ಹೋಗಕ್ಕಾಗ್ತಿಲ್ಲ, ನೋಡಬೇಕು. ಹೌದು ಇಲ್ಲಿಯ ವೈವಾಹಿಕ ಜೀವನ ಹೆಂಗಿದೆ? ಮತ್ತೆ ಮೊಸಳೆ ಹೆಂಗಿದೆ ಸಮಾಚಾರಗಳು? ಸಮಾಚಾರಗಳು ಆರ್ಮಿ ಅಲ್ಲ, ಮಾರ್ಷಲ್. ನಮ್ಮ ಬರ್ಡೇ ಬಾಯ್ ಇದ್ದಾನೆ, ಬ್ಯೂಟಿ. ಪೀಪಲ್ ಕಾಲ್ ಇಮ್ ಬ್ಯೂಟಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹೆಂಗೆ ಬರ್ಡೇ ಸೆಲೆಬ್ರೇಷನ್ ಹೆಂಗಾಯ್ತಿದೆ? ಈಗ ಪಾರ್ಟಿಗೆ ಹೋಗಿ ಬರುವ. ಫುಲ್ ಮದುವೆ ಓಡಾಟದಲ್ಲಿ ಬ್ಯುಸಿ ಇದ್ದಾನೆ ಇವನು. ಮತ್ತೆ ಹೇಗಿದ್ಯಾ? ಅಡೋಳಿನ ಮಾತಾಡ್ಸೋಣ. ಅಡೋಳಿ ಅವರೇ, ಹೆಂಗೊಟ್ಟಿಗೆ ಇಂದ ಕಾರ್ ಬರ್ರೆಲ್ಲ ಎಲ್ಲ ಓಕೆನಾ? ನೆಕ್ಸ್ಟ್ ನಿಮ್ಮದ? ನೆಕ್ಸ್ಟ್ ಬೇಗ ಹಾಕಲ್ಲ, ಫ್ಯಾನ್ಸ್ ಎಲ್ಲ ಕೇಳ್ತಾಳೋ ಅಡೋಳಿದ ಮದುವೆ ಯಾಗ ಅಂತ. ಓಕೆ, 3 years ಅಮ್ಮ ತಿಳ್ಕೊಂಡಿದ್ದೀರಾ? ಏನ್ ಮಾಡ್ತೀರಿ ಅಂತ ಹೇಳಿ. ಮದುವೆಗೆ ಬಂದ್ರು, ಮದುವೆ ಕವರ್ ಗಟ್ಟೆದು ದುಡ್ಡು ಊಟ ಮಾಡ್ತಾ ಇದ್ದಾರೆ. A few moments later. ಬಾಟ್ಲ್ ಓಪನ್ ಮಾಡುವ ವಿಧಾನ. ಫಸ್ಟ್ ಹಿಂಗೆ ಇಟ್ಕೊಳ್ಳಿ, ಒಬ್ಬೊಬ್ರು ಹೇಳ್ತಾರೆ. ಬಾಯ್ಸಿಗೆಲ್ಲ ಸಾರಿ, ಇದ್ದಿದ್ದು 2 year, ಏನು ಮಾಡೋಕ್ಕಾಗ್ತಿಲ್ಲ. ರಂಜಿ ಕೊಡಿಸಿದ್ದು ಆ ರೀಸನಿಗೆ ನಾವು ನನ್ನನ್ನು ಬಿಟ್ಟು ಕುಡಿತಾ ಇದ್ದಾರೆ, ನನ್ನನ್ನೇ ಬಿಟ್ಟು ಕುಡಿತಾ ಇದ್ದಾರೆ. ಒಂದು ಡಿಸೆಂಬರ್ 9ಕ್ಕೆ ಬರ್ಡೇ ಇತ್ತು, ಅದ್ರದ್ದು ಪಾರ್ಟಿ ಕೊಡ್ತಿದ್ದಾನೆ. ಥ್ಯಾಂಕ್ ಯು ರಂಜಿ. ಇನ್ ದ ನೇಮ್ ಆಫ್ ರಂಜಿ. ಸೊ ಈಗ ಕವರ್ ಕಟ್ಟಕ್ಕೆ ಹೋಗಿ ಅಲ್ಲಿ ಕ್ಯೂ ಕಮ್ಮಿ ಆಗ್ಬಿಟ್ಟು, ಆ ರೀಸನಿಗೆ ಕವರ್ ಕಟ್ಟಕ್ಕೆ ಹೋಗಿ ಅಂತ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಲೈನಲ್ಲಿ ಇತ್ತೋಳೋ. ನಾವು ಇಲ್ಲೇ ಒಂದು ಬಂದು ತಂಪು ಪಾನೀಯ ಕುಡಿದು ಕವರ್ ಕಟ್ಟಿಗೆ ಹೋಗ್ತಾಳೋ. ಈ ವಿಡಿಯೋ ಫ್ರೆಂಡ್ಸ್ ನೋಡೋಕನ ಪಕ್ಕ ನನಗೆ ಬೋಪನಿಗೆ ರಂಜಿಗೆ ಬೈಕಂಡವೆ, ಬೇವರ್ಸಿಗ ನಮ್ಮನ್ನ ಬಿಟ್ಟು ಹೋಗಿ ಕುಡ್ದೋಳಲ್ಲ ಅಂತ. ಇಂಥ ಮಾಡಿಕೆ ಅಲ್ಲೇ ಇಲ್ಲಿ ಮೇಯ್ನ್ ರೀಸನ್ ಇವನೇ. ನನಗೆ ಕುಡಿಯೋಕೆ ಇಂಟ್ರೆಸ್ಟ್ ಇತ್ತಲೇ, ಇವ ಫೋರ್ಸ್ ಮಾಡಿ ಬಾ ಕುಡಿಯೋಣ ಅಂತ ಹೇಳ್ತೀವಿ. ಪೇಮೆಂಟ್ ಮಾಡಿದ್ ಇವನೇ, ತಂದಿದ್ದು ಬಾರ್ ನಿಲ್ಸಿದ್ ಬಾರ್ ಬರೋಕ್ಕಿಂತ ಮುಂಚೆ ಅರ್ಧ ಗಂಟೆಯಿಂದ ನೋಡ್ತಿದ್ದಾನೆ ಎಲ್ಲಿ ಬಾರ್ ಬರ್ತೇನೆ ಅಂತ. ಆಮೇಲೆ ನಾನು ಎಲ್ಲಿ ತಪ್ಪು ಮಾಡಿದೆ? ನನ್ನ ಫಸ್ಟ್ ವ್ಲಾಗಲ್ಲಿ ಇದ್ದ, ಆಮೇಲೆ ಮಧ್ಯ ವ್ಲಾಗಲ್ಲಿ ಇದ್ದಾನೆ, ಲಾಸ್ಟ್ ವ್ಲಾಗ್ ಅಂತ ಹೇಳೋದಿಲ್ಲ. ಶೆಕೆ ಮಾತ್ರ ಸಿಕ್ಕಾಪಟ್ಟೆ ಇದೆ ಪಾಪ. ಆರ್ಮಿ ಅವರಿಗೆ ಕಷ್ಟ ಅಂತಂದ್ರೆ ನಾವು ನಾರ್ಮಲ್ ಪೀಪಲ್, ನಮಗೆ ಹೆಂಗಾಗ್ಬೇಡ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಇಲ್ಲಿ ಪ್ರೇಮ್ ಆಲ್ರೆಡಿ ಎಲ್ಲ ಸೆಟ್ ಆಗಿ ನಿತ್ತೊಟ್ಟು ಗುಡೆ ಜೊತೆ. ಅದು ಪ್ರೇಮ್, ಇದು ಅವನ ಗುಡೆ. ಶ್ರೀರಾಮ್ ಫಿಲಮ್ಸ್ ಇಂದ ನಮ್ಮ ಅಭಿ ಅವ್ರು ಇಲ್ಲಿದ್ದಾರೆ. ಅಭಿ ಅವರೇ, ಏನ್ ಮಾತಾಡ್ತೀರಾ? ಈಗ ಜನ ನಿಮ್ಮ ಫೋಟೋಗ್ರಫಿನ ಯಾಕೆ ಚೂಸ್ ಮಾಡಬೇಕು? ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ. ಸೊ ಆ ರಿಸಲ್ಟ್ ನೀವು ನೋಡ್ಬೇಕಾದ್ರೆ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಬೋದು. ಆ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ರಿಸಲ್ಟ್ಸ್ ಇದೆ, ಕೆಳಗೆ ಮೆನ್ಷನ್ ಮಾಡಿದ್ದೀನಿ. ಆ ಪೇಜ್ನ ಫಾಲೋ ಮಾಡಿ, ಅದರಲ್ಲಿ ಅವ್ರ ರಿಸಲ್ಟ್ಸ್ ಇದೆ. ಸೊ ಆ ರಿಸಲ್ಟ್ಸ್ ನೋಡಿ ಆಮೇಲೆ ಇವ್ರನ್ನ ಚೂಸ್ ಮಾಡಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡಿ. ಓಕೆ, ಇವಾಗ ಕವರ್ ಕೊಟ್ಟ ಸಮಯ. ಬಾಯ್ಸಲ್ಲಿ ರೆಡಿ ಆಗಿದ್ದಾರೆ. ಹೇಮಂತದ ಮದುವೆ 1 ತಿಂಗಳಿಂದ ಎಷ್ಟೇ ಆಯ್ತಂತೆ. ಇಲ್ಲಿ ನಮ್ಮ ಐದನ ನೋಡಕ್ಕಿಲ್ಲಿ ಬನ್ನಿ. ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಮಚಾ, ಹೆಂಗ ಅನ್ಸ್ತೊಟ್ಟು? ಕಂಗ್ರ್ಯಾಚುಲೇಷನ್ಸ್. ನೋಡಿ ಎಲ್ಲ ಮುಂದೆ ನೋಡಿ. ಇವೊಂದು ಮಸ್ತ್ ಫೋಟೋಶೂಟ್ ಆಯಿತು. ಫೋಟೋಶೂಟ್ ಆಗಿ ಊಟ ಮಾಡುವ ಬನ್ನಿ. ಈಗ ಅಮೂಲ್ಯನ ಮದುವೆಗೆ ಬಂದಿಲ್ಲ ಅಂತೇಳಿ ಅವಳು ಫುಲ್ ಸಿಟ್ಟಲ್ಲಿ ಇದ್ದಾಳೆ. ಈಗ ಅವಳನ್ನ ಸಮಾಧಾನ ಮಾಡೋದು ಹೆಂಗೆ? ಮರ್ಯಾಕೆ ಆಗ್ತೇನೆ
ಗೊತ್ತಿರ್ಲಿಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಇಲ್ಲೊಂದು ಫೇಮಸ್ ಬಾಯ್ ಇದ್ದಾನೆ ಗಗನ್ ಅಂತ, ಲವರ್ ಬಾಯ್, ಬೈಕ್ ಬಾಯ್, ರೈಡರ್ ಬಾಯ್. ಹೆಂಗ ಅನ್ಸ್ತು ಗಗನ್ ನಿಂದು ಫ್ರೆಂಡ್ ಮದ್ವೆ ಆಗ್ತುಟ್ಟು? ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಒಂದು ದೊಡ್ಡ ಫಾಲ್ಸ್ ಇದೆ ಇಲ್ಲಿ, ಫಾಲ್ಸ್ ಅಲ್ಲೆಲ್ಲ ಆಟ ಆಡ್ತಿದ್ದಾರೆ. ಆಮೆ ಹಿಡಿ ಮಚ್ಚ, ಆಮೇಲೆ ಹಿಡಿಯೋ. ಬೋಪನಿಗೆ ಹಿಡಿತ ಅಭ್ಯಾಸ ಇದೆ. ಬರೀ ಇಂಥದೆಯಾ? ಈಗ ಹೆಂಗಸರ ಮಗು ನೋಡ್ಬೋದು. ಅಣ್ಣ ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ಯಾರು? ಕರ್ನಾಟಕ. ಇದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಸಿಲಿನಲ್ಲಿ ಬೇಯ್ಕೊಂಡು ನಮ್ಮ ಶ್ರೀರಾಮ್ ಫೋಟೋಗ್ರಫಿ ಅವರು ಶ್ರೀಫಿಲಂ ನೋಡಿದ್ರ, ಇದು ಅವನಿಗೆ ಒಂದು ಎಕ್ಸೈಟ್ಮೆಂಟ್ ತರಬೇಕಿತ್ತು. ನಾನು ಅದಕ್ಕೆ ಟ್ರೈ ಮಾಡಿದ್ದು. ಮಚ್ಚ ಹೆಂಗೆ ಫೋಟೋ ತೆಗ್ದಿರ ಹಂಗೆ ಕಾಣದ್ರ. ಲೈಕ್ ಆಫ್ಟರ್ ಏಜಸ್ ನಾವು PUC ಫ್ರೆಂಡ್ಸ್ ಎಲ್ಲ ಒಂದು ಸೇರ್ತಿರೋದು ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತಿದೆ. ಸೊ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲಿ ನಮ್ಮ ಜೊತೆ ನಮ್ಮ ಡಿಗ್ರಿ ಫ್ರೆಂಡ್ ಇದ್ದಾರೆ ಅಬೇ. ಇಲ್ಲೆಲ್ಲ ಎಲ್ಲರಿಗೂ ಒಂದು ಟೆನ್ಷನ್ ಅಂತ ಹೇಳಿದ್ರೆ ಇವಳಿಗೆ ಐಸ್ ಕ್ರೀಮ್ ತಿನ್ನೋ ಟೆನ್ಷನ್ನು. ಇಲ್ಲಿ ಮಕ್ಕಳು ಐಸ್ ಕ್ರೀಮ್ ಖಾಲಿ ಆಗಿದೆ ಅಂತ ಪರದಾಡ್ತಿದ್ದಾರೆ. ಇವಳು ಇದು 8ನೇ ಐಸ್ ಕ್ರೀಮ್ ಅಂತೆ. 10ನೇ ಐಸ್ ಕ್ರೀಮ್, 10ನೇ ಐಸ್ ಕ್ರೀಮ್ ತಿಂತಿದ್ದಾಳೆ ಇವಳು. ಸೊ ಅಲ್ಲಿ ಮಕ್ಕಳು ಪಾಪ ಕೂಗ್ತಿದ್ದಾರೆ ಐಸ್ ಕ್ರೀಮ್ ಸಿಕ್ಕಿಲ್ಲ, ಐಸ್ ಕ್ರೀಮ್ ಸಿಕ್ಕಿಲ್ಲ ಅಂತ. ನಂಗೆ ಬೇಡ, ನೀ ತಿನ್ನು, ಚಂದ ಇರು. ಅವನಿಗೆ ಸೆಕೆಂಡ್ ರೌಂಡಿಗೆ ಹೋಗ್ಬೇಕು, ಬಟ್ ನಾಚಿಗೆ ಬೋಪನಿಗೆ, ಅದಕ್ಕೆ ಹೋಯ್ತಿಲ್ಲ ಅವನು. ಲೆಟ್ಸ್ ಎಂಜಾಯ್ ದ ವಾಲಗ ಡ್ಯಾನ್ಸ್. ಬನ್ನಿ ವಾಲಗ ಡ್ಯಾನ್ಸ್ ಮಾಡೋಣ. Hey, cheese.